ನಮಸ್ತೆ ವೀಕ್ಷಕರೇ, ಎಲ್ಲರಿಗೂ ಟ್ಯಾರೋ ಲೈಫ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇವತ್ತಿನ ಒಂದು ರೀಡಿಂಗಲ್ಲಿ ಮುಖ್ಯವಾಗಿ ಯಾರೆಲ್ಲ ಬ್ರೇಕಪ್ ಝೋನಲ್ಲಿದ್ದೀರಾ, ನೋ ಕಮ್ಯುನಿಕೇಷನ್ ಝೋನಲ್ಲಿದ್ದೀರಾ, ಮುಖ್ಯವಾಗಿ ಅವ್ರಿಗೆ ಅನ್ವಯಿಸ್ತಕ್ಕಂಥ ಒಂದು ರೀಡಿಂಗ್ ಇದಾಗಿರುತ್ತೆ. ಸೊ ಸಾಕಷ್ಟು ಜನ ಕೇಳ್ತಾ ಇದ್ರಿ, ಈ ಥರ ಅವ್ರು ಸರಿಯಾಗಿ ಮಾತುಕತೆ ಅಂತಕ್ಕಂಥದ್ದು ಮಾಡ್ತಿಲ್ಲ, ಅಥವಾ ಬ್ರೇಕಪ್ ಆಗಿದೆ, ಅಥವಾ ಏನೋ ಒಂದು ವಿಚಾರ ನಡೀತಾ ಇದೆ ಅವರ ಒಂದು ಮೈಂಡಲ್ಲಿ, ಏನು ವಿಚಾರ ಎತ್ತ ಏನು ಗೊತ್ತಾಗ್ತಾ ಇಲ್ಲ, ಅಥವಾ ಅವರು ಬೇಕು ಅಂತಲೇ ಇಗ್ನೋರ್ ಮಾಡ್ತಾ ಇದ್ದಾರಾ, ಅಥವಾ ಏನಾದರೂ ವಿಚಾರ ಇದೆಯಾ, ಬೇರೆಯವ್ರು ಯಾರಾದರೂ ಅವ್ರ ತಲೆ ಕೆಡಿಸ್ತಾ ಇದ್ದಾರಾ, ಈ ಥರ ಸಾಕಷ್ಟು ವಿಚಾರಗಳು ಓಕೆ ನಿಮಗೆ ಕಾಡ್ತಕ್ಕಂಥದ್ದು. ಸೊ ಎಲ್ಲ ವಿಚಾರಗಳಿಗೆ ಇವತ್ತಿನ ದಿನ ಪ್ರಶ್ನೆ ಹುಡ್ಕೋಣ, ಪ್ರಶ್ನೆಗೆ ಉತ್ತರವನ್ನು ಹುಡುಕುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಸೊ ವೀಕ್ಷಕರೇ, ಮುಖ್ಯವಾಗಿ ನೀವು ಮಾಡಬೇಕಾಗಿರೋದಿಷ್ಟೇ, ಡೀಪಾಗಿ ಇನ್ಹೇಲ್ ಮಾಡಿ, ರಿಲ್ಯಾಕ್ಸ್ ಮಾಡಿ, ನಿಮ್ಮ ಮೈಂಡನ್ನು ರಿಲ್ಯಾಕ್ಸ್ ಮಾಡ್ಕೋತಾ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಿ, ಯೂನಿವರ್ಸ್ ವೀಕ್ಷಕರ ಒಂದು ಮೈಂಡ್ ಸೆಟ್ ಏನಿದೆ ಕನೆಕ್ಟ್ ಮಾಡಿ, ಅವರ ಪರ್ಸನಿನ ಮೈಂಡ್ ಸೆಟ್ ಏನಿದೆ ಕನೆಕ್ಟ್ ಮಾಡಿ, ದೀರ್ಘ ಉಸಿರನ್ನು ತಗೊಳ್ತಾ ಮೈಂಡನ್ನು ರಿಲ್ಯಾಕ್ಸ್ ಮಾಡಿಕೊಡಿ. ಹಾಗೆ ಯಾರಿಗೋಸ್ಕರ ಈ ಒಂದು ರೀಡಿಂಗನ್ನು ನೋಡ್ತಾ ಇದ್ದೀರಾ, ಆ ವ್ಯಕ್ತಿಯನ್ನು ನೆನಪಿಸ್ಕೋತಾ, ಅವರ ಭಾವಚಿತ್ರವನ್ನು ಮನಸ್ಸಲ್ಲಿ ನೆನಪಿಸ್ಕೋತಾ ಈ ಒಂದು ರೀಡಿಂಗನ್ನು ನೀವು ನೋಡಬೇಕಾಗುತ್ತೆ. ಸೊ ಏನು ನಡೀತಾ ಇದೆ, ಬ್ರೇಕಪ್ ಆದಮೇಲೆ ಅಥವಾ ದೂರ ಆದಮೇಲೂ ಆ ವ್ಯಕ್ತಿಗೆ ನಿಮ್ಮ ನೆನಪಂತಕ್ಕಂಥದ್ದು ಕಾಣ್ತಾ ಇದೆಯಾ, ಏನು ನಡೀತಾ ಇದೆ ನೋಡೋಣ. ಓಕೆ, ಆ ವ್ಯಕ್ತಿಯ ಮನಸ್ಸಿನಲ್ಲಿ ಏನಿದೆ, ಯಾಕೆ ಅವರು ಮಾತುಕತೆ ಮಾಡ್ತಾ ಇಲ್ಲ, ಏನು ಆಗ್ತಾ ಇದೆ ಅವರ ಮತ್ತು ಅವರ ನಡುವೆ, ನಿಮ್ಮ ನಡುವೆ. ಹಾಗೆ ನಿಮ್ಮ ಒಂದು ಎನರ್ಜೀಸ್ನ ಸಹ ನಾನು ಪಿಕ್ ಮಾಡ್ತೀನಿ. ನಿಮ್ಮ ಒಂದು ಮೈಂಡ್ ಸೆಟ್ ಮನಸ್ಸಲ್ಲಿ ಏನಿದೆ ವಿಚಾರ, ಏನು ನಡೀತಾ ಇದೆ, ಏನು ನಡೀತಾ ಇದೆ. ಓಕೆ, ಆ್ಯಂಡ್ ಫ್ಯೂಚರ್ ಎನರ್ಜೀಸ್ನ ಸಹ ನಾನು ಇಲ್ಲಿ ತಗೋತಾ ಇದ್ದೀನಿ. ಫ್ಯೂಚರ್ ಎನರ್ಜೀಸ್ ಯಾವ ಥರ ಇದೆ. ಓಕೆ, ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ವಿ ಹ್ಯಾವ್ ದ ಸ್ಟ್ರೆಂತ್ ಕಾರ್ಡ್. ಓಕೆ ವೀಕ್ಷಕರೇ, ಸೊ ವೀಕ್ಷಕರೇ, ಇವಾಗ ಮುಖ್ಯವಾಗಿ ನಿಮ್ಮ ಒಂದು ಪರ್ಸನಿನ ಒಂದು ಎನರ್ಜೀಸ್ನ ನಾನು ಮೊದಲನೇದಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ, ನಿಮ್ಮ ಪರ್ಸನ್ ಹೇಳಬೇಕು ಅಂತಂದರೆ ತುಂಬಾ ಒಂದು ರೀತಿ ಆ್ಯಟಿಟ್ಯೂಡ್ ಇರುವಂಥ ವ್ಯಕ್ತಿ. ಯಾವುದೇ ಒಂದು ವಿಚಾರ ಆಗಲಿ ಸರಿಯಾಗಿ ಸಂಪೂರ್ಣವಾಗಿ ಮಾಹಿತಿ ತಿಳ್ಕೊಳ್ದೆ, ನೀವೇನಾದರೂ ಒಂಚೂರು ಉದಾಹರಣೆಗೆ ಇವಾಗ ನೀವೇನೋ ಬ್ಯುಸಿ ಇರ್ತೀರಾ, ಅವರು ಸಹ ಏನೋ ಒಮ್ಮೆ ಕಾಲ್ ಮಾಡೋದು ಅಥವಾ ಸಡನ್ನಾಗಿ ಒಂದು ಮೆಸೇಜ್ ಮಾಡಿರ್ತಾರೆ ನಿಮಗೆ, ಆ ಒಂದು ಕ್ಷಣಕ್ಕೆ ಸರಿಯಾಗಿ ಉತ್ತರವನ್ನು ಕೊಟ್ಟಿರ್ಲಿಕ್ಕೆ ಆಗೋದಿಲ್ಲ. ಸೊ ಆವಾಗ ನೀವೇನು ಮಾಡ್ತೀರಾ, ನೀವು ಜೆನ್ಯೂನ್ ಆಗಿಯೇ ಬ್ಯುಸಿ ಇದ್ರೂ ಅವರು ಕತೆಗಳನ್ನು ಕಟ್ತಾ ಹೋಗ್ತಾರೆ. ಇಲ್ಲ, ನೀನು ಈ ಕಾರಣಕ್ಕೋಸ್ಕರ ಬ್ಯುಸಿ ಇದ್ದೆ, ಬೇಕು ಅಂತಲೇ ಅವಾಯ್ಡ್ ಮಾಡ್ತಾ ಇದೆಯಾ, ಅಥವಾ ಇನ್ನೊಂದು ಮಗದೊಂದು. ಸೊ ಈ ಥರ ವಿಚಾರಗಳು ಬಹಳ ಕೇಳ್ಪಡ್ತಾ ಇರ್ತೀರಾ ನಿಮ್ಮ ವ್ಯಕ್ತಿ ಕಡೆಯಿಂದ. ಆ್ಯಂಡ್ ತುಂಬ ಚಿಕ್ಕ ವಿಷಯಕ್ಕೂ ಸಹ ಇವ್ರಿಗೆ ಸಿಕ್ಕಾಪಟ್ಟೆ ಕೋಪ ಅಂತಕ್ಕಂಥದ್ದು ಬರುತ್ತೆ. ಸೊ ನಿಮಗೆ ಕೆಲವೊಮ್ಮೆ ಅನಿಸುತ್ತೆ, ಯಾಕೆ ಇವರು ಎಲ್ಲ ಗೊತ್ತಿದ್ರೂ ಇಷ್ಟು ವಿಚಿತ್ರವಾಗಿ ಆಡ್ತಾರೆ, ಇಷ್ಟು ಒಂದು ಇಮ್ಮೆಚ್ಯೂರ್ ಆಗಿ ಒಂದು ಮಗುವಿನ ಥರ ಹಠವನ್ನು ಮಾಡ್ತಾರೆ, ಯಾವುದೇ ಒಂದು ವಿಚಾರ ಸರಿಯಾಗಿ ಅರ್ಥ ಮಾಡ್ಕೊಳ್ಳಲ್ಲ. ಯಾಕಂದರೆ ಕರೆಂಟ್ ಸಿಚುವೇಶನ್ ಹೆಂಗಿದೆ ಅಂತಂದರೆ, ನಿಮಗೆ ಒಂದು ದೊಡ್ಡ ಬಿರುಗಾಳಿಯನ್ನೇ ಎದುರಿಸ್ಬೇಕು, ಆ ಥರ ನಿಮ್ಮ ಸಿಚುವೇಶನ್ ಅಂತಕ್ಕಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಅಂದರೆ ನಿಮ್ಮಲ್ಲಿ ಆ ಒಂದು ಎನರ್ಜಿಯ ಸ್ಟ್ರೆಂತ್ ಇದೆ, ನಿಮ್ಮಲ್ಲಿ ಆ ಭರವಸೆ ನಂಬಿಕೆ ಎಲ್ಲವೂ ಇದೆ. ಆದ್ರೂ ಕೆಲವೊಮ್ಮೆ ಯೂನಿವರ್ಸ್ ಕಡೆಯಿಂದ ಎಂತಹ ಒಂದು ಪರೀಕ್ಷೆ ಬಂದ್ಬಿಡುತ್ತೆ ಅಂತಂದರೆ, ಇನ್ನೇನು ಇದು ಎಲ್ಲ ಮುಗದೇ ಹೋಯ್ತೇನೋ ಅನ್ನೋವಷ್ಟು ನಿಮಗೆ ಆ ಒಂದು ಬೇಸರದ ಒಂದು ಸಿಚುವೇಶನ್ಸ್ಗಳು ಎದುರಾಗ್ತಾ ಹೋಗುತ್ತೆ. ಆದ್ರೂ ನಿಮ್ಮ ಪರ್ಸನ್ ಏನಿದ್ದಾರೆ, ಅವ್ರಿಗೆ ನಾನು ಹೇಳ್ದಂಗೆ ಆ್ಯಟಿಟ್ಯೂಡ್ ಅಂತಕ್ಕಂಥದ್ದು ವಿಪರೀತ ಇದೆ. ಮನುಷ್ಯ ಎಷ್ಟೇ ಮಾನಸಿಕವಾಗಿ ನೊಂದಿದ್ರೂ, ಅವರ ಒಂದು ಮನಸ್ಸಿನಲ್ಲಿ ಎಷ್ಟೇ ಒಂದು ನೋವು ಅಥವಾ ಡಿಸಪಾಯಿಂಟ್ಮೆಂಟ್ಸ್ ಇದ್ರೂ ಯಾವುದೇ ಕಾರಣಕ್ಕೂ ಅದನ್ನು ಹೊರಗಡೆ ತೋರಿಸ್ಕೊಡುವಂಥ ಪ್ರಯತ್ನವನ್ನು ಈ ವ್ಯಕ್ತಿ ಮಾಡೋದಿಲ್ಲ. ಆ್ಯಂಡ್ ಯಾವಾಗಲೂ ಅಷ್ಟೇ ಈ ವ್ಯಕ್ತಿ ಪಾಸ್ಟಲ್ಲಿ ನಡೆದಿರ್ತಕ್ಕಂತಹ ಕೆಲವೊಂದು ಘಟನೆಯ ಕುರಿತಾಗಿ ಬಹಳ ಒಂದು ವಿಚಾರವನ್ನು ಮಾಡ್ತಿರ್ತಾರೆ. ನನಗೆ ಯಾಕೆ ಈ ಲೈಫಲ್ಲಿ ಹಿಂಗಾಯ್ತು, ಅಥವಾ ನಾನು
ಸಣ್ಣ ವಯಸ್ಸಲ್ಲಿ ನನಗೆ ಇಷ್ಟೊಂದೆಲ್ಲ ಪ್ರಾಬ್ಲಮ್ಸ್ ಆಯಿತು. ಆಮೇಲೆ ಪ್ರತಿಯೊಂದು ಹಳೆಯ ವಿಚಾರಗಳೇ ಪದೇ ಪದೇ ಇವರ ಮೈಂಡಿಗೆ ಬರ್ತಕ್ಕಂಥದ್ದು. ಈ ವ್ಯಕ್ತಿಗೆ ತುಂಬ ಆಸೆ ಆಕಾಂಕ್ಷೆಗಳಿದೆ ಆ್ಯಂಡ್ ಕರಿಯರಲ್ಲೂ ಸಹ ನಾನು ಅಚೀವ್ ಮಾಡಬೇಕು. ಎಷ್ಟೋ ಜನ ಗೌರ್ಮೆಂಟ್ ಜಾಬ್ಗೂ ಸಹ ನಿಮ್ಮ ಪರ್ಸನ್ಗಳು ಟ್ರೈ ಮಾಡ್ತಿರ್ತಾರೆ. ಆದ್ರೂ ಈ ವ್ಯಕ್ತಿಗೆ ತುಂಬ ಆಸೆ ಆಕಾಂಕ್ಷೆಗಳಿದೆ. ನಾನು ಗೆಲ್ಲಬೇಕು, ಜನರು ನನ್ನನ್ನು ನೋಡಿ ಕಲಿಬೇಕು, ನನ್ನನ್ನು ಫಾಲೋ ಮಾಡಬೇಕು ಅನ್ನೋ ಒಂದು ಪ್ಯಾಷನ್, ಒಳ್ಳೆಯ ಪ್ಯಾಷನ್ ಅಂತಲೇ ನಾನು ಹೇಳ್ತೀನಿ. ಆದರೆ ಅವರು ನಡೀತಾ ಇರ್ತಕ್ಕಂಥ ಹಾದಿ ಏನಿದೆ ಅದು ಸರಿ ಇಲ್ಲ. ಯಾಕಂದರೆ ಕೆಲವೊಮ್ಮೆ ಕೆಲವ್ರಿಗೆ ಹೆಂಗಾಗ್ಬಿಡುತ್ತೆ ಇದು ಅಂತಂದರೆ, ನನಗೆ ಶಾರ್ಟ್ ಕಟ್ಟಲ್ಲೇ ಎಲ್ಲನೂ ಬೇಕು ಅಂತ ಮೈಂಡಿಗೆ ಬಂದುಬಿಟ್ಟಿರುತ್ತೆ. ಅರೆ ಶಾರ್ಟ್ ಕಟ್ಟಲ್ಲಿ ಪಡ್ಕೊಂಡಿರ್ತಕ್ಕಂಥ ಯಾವುದೇ ಒಂದು ವಸ್ತು ಆಗಿರಲಿ ಅಥವಾ ಅದು ಪ್ರೀತಿನೇ ಆಗಿರಲಿ, ಅದು ಜಾಸ್ತಿ ದಿವಸ ಉಳಿಲಿಕ್ಕಿಲ್ಲ ಅಲ್ವಾ? ಸೊ ಹಾಗಾಗಿ ಈ ಥರ ವಿಚಾರ ನಿಮ್ಮ ಒಂದು ಪರ್ಸನಲ್ಲಿ ಓಡ್ತಾ ಇದೆ. ಇನ್ನೂ ಅವ್ರಿಗೆ ಮನಸ್ಸಲ್ಲಿ ಎಷ್ಟೇ ಒಂದು ದುಃಖ ಇದ್ರೂ ಯಾವ ಕಾರಣಕ್ಕೂ ಅವರು ನಿಮ್ಮ ಬಳಿಯಾಗಲಿ ಅಥವಾ ಮತ್ತೊಬ್ಬರ ಬಳಿಯಾಗಲಿ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಆದರೆ ಫ್ರೆಂಡ್ಸ್ ಜೊತೆ ಮಾತ್ರ ಸ್ವಲ್ಪ ಕ್ಲೋಸ್ ಆಗಿ ಇರ್ತಕ್ಕಂಥ ಒಂದು ಸಾಧ್ಯತೆ ಇಲ್ಲಿ ಇದೆ. ಆದರೆ ನಿಮ್ಮ ಬಳಿ ಅಂತೂ ಅಷ್ಟು ಅವರು ಹಂಚ್ಕೊಳ್ಳಲ್ಲ. ಯಾಕಂದರೆ ಅವ್ರಿಗೆ ಅವಮಾನ ಆಗಬಹುದು, ನಾನು ಈ ಥರ ಅಂತ ಹೇಳಿದ್ರೆ ನೀವೇನು ಥಿಂಕ್ ಮಾಡ್ತೀರಾ ಅನ್ನೋ ಒಂದು ಆತಂಕ ಇವ್ರಿಗೆ ತುಂಬಾ ಕಾಡ್ತಾ ಇದೆ. ಮನಸ್ಸಿನಲ್ಲಿ ಎಷ್ಟೇ ನೋವಿದ್ರೂ ಹೊರಗಡೆ ಒಂಥರ ಸಿಟ್ಟು ಕೋಪದಿಂದ ಅದನ್ನು ತೋರಿಸ್ಕೋತಾರೆ ವಿನಃ ನನ್ನ ಜೀವನದಲ್ಲಿ ಇಷ್ಟೊಂದು ಪ್ರಾಬ್ಲಮ್ಸ್ ಇದೆ, ಇಷ್ಟು ನೊಂದಿದ್ದೇನೆ ನಾನು, ಹಾಗಾಗಿ ನನಗೆ ಸಾಂತ್ವನ ಬೇಕಾಗಿದೆ ಅಂತಕ್ಕಂಥದ್ದು, ಆ ಸರೆಂಡ್ರೆನ್ಸ್ ಅಂತಕ್ಕಂಥದ್ದಿಲ್ಲ. ನಾನು ನನ್ನದು ಅವರ ಒಂದು ಬೌಂಡ್ರಿಯಲ್ಲೇ ಅವ್ರು ಇದ್ದುಬಿಡ್ತಾರೆ ವಿನಃ ಆ ಬೌಂಡ್ರಿಯಿಂದ ಹೊರಗಡೆ ಬರ್ತಕ್ಕಂತಹ ಒಂದು ಪ್ರಯತ್ನವನ್ನು ಈ ವ್ಯಕ್ತಿ ಮಾಡ್ತಿಲ್ಲ. ಆ ಒಂದು ಕಾರಣದಿಂದ ಇವ್ರಿಗೆ ಸಾಕಷ್ಟು ನೋವುಗಳಂತಕ್ಕಂಥದ್ದು ಕಾಣಿಸ್ತಾ ಇದೆ. ಹಾಗಾಗಿ ನೀವು ಕೊಡುವಂತಹ ಪ್ರೀತಿ, ನೀವು ತೋರಿಸುವಂತಹ ಪ್ರೀತಿ ಯಾಕೆ ಇವ್ರಿಗೆ ತಲುಪ್ತಿಲ್ಲ ಅಂತಂದರೆ, ಮನಸ್ಸಿನಲ್ಲಿ ಆಲ್ರೆಡಿ ಅವ್ರಿಗೆ ದುಃಖದ ಒಂದು ವಿಚಾರಗಳು ತುಂಬಾ ತುಂಬಿ ತುಳುಕ್ತಾ ಇದೆ. ಆ ಒಂದು ವಿಚಾರವನ್ನು ಇವರು ಯಾವಾಗ ಅದಕ್ಕೆ ಕ್ಲೀನ್ ಮಾಡ್ಕೊಳ್ಳಲ್ಲ ಅಲ್ಲಿವರೆಗೂ ನಿಮ್ಮ ವಿಚಾರದಲ್ಲಿ ಇವರು ಆಸಕ್ತಿಯನ್ನು ತೋರಲ್ಲ ಅಂತ ಇಲ್ಲಿ ತುಂಬಾ ಸ್ಪಷ್ಟವಾಗಿ ಗೋಚಾರ ಆಗ್ತಿದೆ. ಹಾಗೆ ವೀಕ್ಷಕರೇ, ನಿಮ್ಮ ಎನರ್ಜೀಸ್ನ ಸಹ ನಾನು ಇಲ್ಲಿ ನೋಡ್ತೀನಿ. ಅಫ್ಕೋರ್ಸ್ ನಿಮಗೆ ಹಾರ್ಟ್ ಬ್ರೇಕ್ ಆಗಿದೆ, ಯಾಕಂದರೆ ತುಂಬ ನೊಂದಿದ್ದೀರಿ. ಇವರ ಒಂದು ವರ್ತನೆ, ಮುಖ್ಯವಾಗಿ ಇವರ ವರ್ತನೆಯಿಂದ ನೀವು ಬಹಳ ನೊಂದಿದ್ದೀರಿ, ಬಹಳ ದುಃಖದಲ್ಲಿದ್ದೀರಿ. ಏನಾಗ್ತಾ ಇದೆ, ಯಾಕೆ ನನ್ನ ಲೈಫಲ್ಲಿ ಹಿಂಗಾಗ್ತಾ ಇದೆ, ಈ ವ್ಯಕ್ತಿಗೆ ನಾನು ಏನೆಲ್ಲ ಮಾಡಿಲ್ಲ, ಏನೆಲ್ಲ ಒಲವನ್ನು ಕೊಟ್ಟಿಲ್ಲ, ಪ್ರೀತಿ ಕೊಟ್ಟಿಲ್ಲ, ಹಣಕಾಸಿನ ವಿಚಾರದಲ್ಲಿ ಸಹಾಯ ಮಾಡಿದ್ದೇನೆ, ಆದರೂ ಯಾಕೆ ಒಂದು ವ್ಯಕ್ತಿ ನನಗೆ ಇಷ್ಟೊಂದು ನೋವನ್ನು ಉಂಟು ಮಾಡಿದ್ದಾರೆ ಅನ್ನೋ ಒಂದು ದುಃಖ ನಿಮಗೆ ಮನೆ ಮಾಡಿದೆ. ಇಲ್ಲಿ ತುಂಬ ಪ್ರತಿನಿತ್ಯವೂ ನಿಮಗೆ ಆ ಒಂದು ನೋವು, ಯಾಕಂದರೆ ಇಲ್ಲಿ ನೋಡ್ತಾ ಇದ್ದೀನಿ ತುಂಬ ಎಫರ್ಟ್ಸ್ ಹಾಕ್ತಾ ಇದ್ದೀರಾ, ನೀವು ಸಿಕ್ಕಾಪಟ್ಟೆ ಎಫರ್ಟ್ ಹಾಕ್ತಾ ಇದ್ದೀರಾ. ಆ್ಯಂಡ್ ಹಣಕಾಸಿನ ವಿಚಾರದಲ್ಲಿ ನಿಮಗೆ ತೊಂದರೆ ಇದ್ರೂ ಆ ಪರ್ಸನ್ಗೆ ನೀವು ಸಹಾಯ ಮಾಡಿದ್ದೀರಾ. ಆ್ಯಂಡ್ ಯಾವುದನ್ನು ನೀವು ನಿಷ್ಕಲ್ಮಶವಾಗಿ ಬಿಲೀವ್ ಮಾಡಿದ್ದೀರಾ. ಈ ವ್ಯಕ್ತಿಯ ಇಂಟೆನ್ಷನ್ಸ್ ಸರಿ ಇಲ್ಲದೆ ಆದ್ರೂ ನೀವು ಈ ವ್ಯಕ್ತಿ ಹಿಂದೆ ನಿಂತು ನಾನಿದ್ದೇನೆ, ನನ್ನ ಒಂದು ಏನೇ ಒಂದು ಸಮಸ್ಯೆಯಲ್ಲಿ ನಾನು ಇದ್ದೇನೆ ಅಂತ ಒಂದು ಭರವಸೆ ಏನು ಕೊಟ್ಟಿದ್ದೀರಿ ನೀವು, ಅದು ಇಲ್ಲಿ ತುಂಬಾ ಕಾಣ್ತಾರೆ. ಆದ್ರೂ ನಿಮಗೆಲ್ಲೋ ಒಂದು ಕಡೆ ಆ ಗಿಲ್ಟ್ ಕಾಡೋದು, ನಾನು ಇಷ್ಟೊಂದೆಲ್ಲ ಮಾಡ್ತಾಯಿದ್ದೀನಿ, ಇಷ್ಟೊಂದೆಲ್ಲ ನಾನು ರೆಸ್ಪಾನ್ಸಿಬಿಲಿಟಿ, ಆ ಒಂದು ಜವಾಬ್ದಾರಿಯನ್ನು ನಾನು ತಗೋತಾ ಇದ್ದೇನೆ, ಆದರೂ ಯಾಕೆ ನನಗೆ ಈ ವ್ಯಕ್ತಿಯಿಂದ ಈ ಥರ ಒಂದು ವರ್ತನೆ ಸಿಗ್ತಾ ಇದೆ, ಈ ಥರ ಹಲವಾರು ಪ್ರಶ್ನೆಗಳಿದೆ ವೀಕ್ಷಕರೇ. ಫ್ಯೂಚರ್ ಎನರ್ಜೀಸ್ನ ನೋಡೋದಾದರೆ ಸದ್ಯಕ್ಕಂತೂ ನಿಮಗೆ ಆ ನೋವು ತಪ್ಪಿದ್ದಲ್ಲ. ಸೊ ಹಾಗಾಗಿ ನೀವು ಸದ್ಯಕ್ಕೆ ಏನು ನೀವು ಆ್ಯಕ್ಷನ್ ತಗೊಳ್ಳುವಂತಹ ಒಂದು ಪರಿಸ್ಥಿತಿನಲ್ಲಿಲ್ಲ. ಸಾಧ್ಯ ಆದರೆ ಒಂದು ರೀಡಿಂಗ್ ಮತ್ತು ಒಂದು ಕೌನ್ಸಿಲಿಂಗನ್ನು ತಗೊಳ್ಳಿ, ನಿಮಗೆ ಹೆಲ್ಪ್ ಆಗುತ್ತೆ ಈ ಒಂದು ವಿಚಾರದಲ್ಲಿ. ಹಾಗೆ ಫ್ಯೂಚರಲ್ಲೂ ಸಹ ನೀವು ಅದೇ ರೀತಿ ಎಫರ್ಟ್ಸ್ ಹಾಕ್ತಾ ಇದ್ದೀರಾದರೆ ರಿಸಲ್ಟ್ಸ್ ಅಂತಕ್ಕಂಥದ್ದು ಬಹಳ ಲೇಟಾಗಿ ಸಿಗ್ತಕ್ಕಂಥ ಸಾಧ್ಯತೆ ಇದೆ. ಶನಿಯ ಒಂದು ಕಾರ್ಡ್ ಆಗಿರೋದ್ರಿಂದ ಒಂದು ರೀತಿ ಹೇಳಬೇಕಂದ್ರೆ ಡಿಲೇಡ್ ರಿಸಲ್ಟ್ಸ್ ಇಲ್ಲಿ ಕಾಡ್ತಾ ಇದೆ. ಆದ್ರೂ ನೀವು ಕೆಲವೊಮ್ಮೆ ನಿಮ್ಮ ದಿಕ್ಕನ್ನು ಬದಲಾಯಿಸಬೇಕಾಗತ್ತೆ. ನೀವು ಈ ಒಂದು ದಿಕ್ಕು ಅಥವಾ ನೀವು ಸ್ಟ್ರೈಟ್ ಅಪ್ರೋಚ್ ಮಾಡ್ತಿದ್ದೀರಾ, ವರ್ಕೌಟ್ ಆಗ್ತಿಲ್ಲ ಅಂದರೆ ಕೆಲವೊಮ್ಮೆ ಬೇರೆಯ ಒಂದು ದಿಕ್ಕನ್ನು ನೀವು ತಗೋಬೇಕಾಗತ್ತೆ, ಬೇರೆ ರೀತಿಯ ಆಲೋಚನೆಯನ್ನು ಮಾಡಿ ಆ ವ್ಯಕ್ತಿಗೆ ದಾರಿಗೆ ತರಬೇಕಾಗತ್ತೆ. ಸೊ ಈ ಒಂದು ವಿಚಾರಗಳು ನೀವು ಒಮ್ಮೆ ಕೌನ್ಸಿಲಿಂಗ್ ತಗೊಂಡಾಗ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಂತಲೇ ಹೇಳ್ಬಹುದು. ಹಾಗೆ ನೋಡೋಣ
ನಮ್ಮ ಏಂಜಲ್ಸ್ ಯಾವ ಒಂದು ಗೈಡೆನ್ಸನ್ನು ಕೊಡ್ತಾರೆ, ಆಲ್ರೆಡಿ ಕೊಡ್ತಾ ಇದ್ದಾರೆ. ಸೊ ಪರ್ಫೆಕ್ಟ್ ಟೈಮಿಂಗ್ ರೀಕನ್ಸಿಡರ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ಏಂಜಲ್ಸ್. ಸೊ ಏಂಜಲ್ಸ್ ಪ್ರಕಾರ ಒಂದು ಪರ್ಫೆಕ್ಟ್ ಟೈಮ್ ಅಂತಕ್ಕಂಥದ್ದು ಬರುತ್ತೆ, ಹಾಗಾಗಿ ನೀವು ವೆಯ್ಟ್ ಮಾಡಿ. ರೊಮ್ಯಾನ್ಸ್ ಕಾರ್ಡ್ ಬಂದಿರೋದ್ರಿಂದ ಖಂಡಿತ ಈ ಪ್ರೀತಿಗೆ ಒಂದು ರೀತಿ ಗೆಲುವು ಅಂತಕ್ಕಂಥದ್ದು ಇದೆ ವೀಕ್ಷಕರೇ. ಸೊ ನಾನು ಹೇಳ್ದಂಗೆ ಇಲ್ಲಿ ಫ್ಯೂಚರಲ್ಲಿ ನೀವು ಏನು ಪ್ರಯತ್ನವನ್ನು ಮಾಡ್ತಿದ್ದೀರ, ಸರಿಯಾದ ರೀತಿ ಸರಿಯಾದ ದಿಕ್ಕಿನಲ್ಲಿ ನೀವು ಪ್ರಯತ್ನವನ್ನು ಮಾಡಿದ್ರೆ ಖಂಡಿತ ಇಲ್ಲಿ ನಿಮಗೆ ನಿಮ್ಮ ಪ್ರೀತಿಯಲ್ಲಿ ಜಯ ಅಂತಕ್ಕಂಥದ್ದು ಸಿಗ್ತಾ ಇದೆ. ಈ ವ್ಯಕ್ತಿಯ ಒಂದು ಮನಸ್ಸು ಅಂತಕ್ಕಂಥದ್ದು ಇಲ್ಲಿ ಬದಲಾವಣೆ ಆಗ್ತಿದೆ. ಸೊ ಒಂದು ಟೈಮಿಂಗ್ ಅಂತಕ್ಕಂಥದ್ದು ಬರುತ್ತೆ, ಅಲ್ಲಿ ತನಕ ನೀವು ವೆಯ್ಟ್ ಮಾಡಿ ಅಂತ ಏಂಜಲ್ಸ್ ಹೇಳ್ತಾ ಇರ್ತಕ್ಕಂಥದ್ದು. ಸೊ ಅದ್ಭುತವಾದ ಒಂದು ಮೆಸೇಜ್. ಸೊ ಥ್ಯಾಂಕ್ ಯು ಏಂಜಲ್ಸ್ ಅಂತ ಪ್ರತಿಯೊಬ್ಬರು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಸೊ ಐ ಹೋಪ್ ನಿಮಗೆ ಈ ಒಂದು ರೀಡಿಂಗ್ ಹೆಲ್ಪ್ಫುಲ್ ಆಗಿತ್ತು. ವೈಯಕ್ತಿಕವಾಗಿ ನಿಮಗೆ ರೀಡಿಂಗ್ ಬೇಕಾದಲ್ಲಿ ಖಂಡಿತ ನೀವು ಕಾಂಟ್ಯಾಕ್ಟ್ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟನ್ನು ಮಾಡ್ಬೋದಾಗಿದೆ. ಹಾಗೆ ವೀಕ್ಷಕರೇ, ಸಕ್ಸಸ್ ಬ್ರೇಸ್ಲೆಟ್ ಬಗ್ಗೆ ಸುಮಾರು ಜನ ಮತ್ತೆ ಕೇಳ್ತಾ ಇದ್ರಿ. ಮೇಡಮ್ ಯಾರೆಲ್ಲ ಹೊಸಬ್ರು ಇದ್ದೀರಾ, ಹೊಸಬ್ರು ಈ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ನಿಮಗಾಗಿ ಇದು ಇರುತ್ತೆ ವೀಕ್ಷಕರೇ. ಇದನ್ನು ನಾವು ಸಕ್ಸಸ್ ಬ್ರೇಸ್ಲೆಟ್ ಅಂತ ಕರಿತೀವಿ. ಸೊ ಇದು ಯಾವ ಥರ ಇದೆ ಅಂತಂದರೆ ಸಿಟ್ರಿನ್ ಮತ್ತು ಪಂಚಮುಖಿ ರುದ್ರಾಕ್ಷಿ ಇದು ಕಾಂಬಿನೇಷನ್. ಪಂಚಮುಖಿ ರುದ್ರಾಕ್ಷ ನಮಗೆ ಅಬಂಡೆನ್ಸ್ ಅಟ್ರ್ಯಾಕ್ಟ್ ಮಾಡಿಕೊಡುತ್ತೆ, ಹಾಗೆ ಸಿಟ್ರಿನ್ ಬಂದು ನಮಗೆ ಸಕ್ಸಸ್ನ ಅಟ್ರ್ಯಾಕ್ಟ್ ಮಾಡಿಕೊಡುತ್ತೆ. ಸೊ ಯಾರೆಲ್ಲ ಬಿಸ್ನೆಸ್ಸಲ್ಲಿ ಇನ್ನೇನು ಆಗ್ತಾ ಇದೆ, ಡೀಲ್ ಕೊನೆ ಹಂತದಲ್ಲಿ ಅದು ಕಿತ್ತೋಗ್ತಾ ಇದೆ, ಅಥವಾ ನನಗೆ ಆಪರ್ಚುನಿಟೀಸೇ ಬರ್ತಾ ಇಲ್ಲ, ಮುಂದೆ ಹೋಗೋಕ್ಕೆ ದಾರಿನೇ ಸಿಗ್ತಿಲ್ಲ, ಅಥವಾ ಬಿಸ್ನೆಸ್ಸಲ್ಲಿ ನನಗೆ ತುಂಬ ಲಾಸ್ ಆಗ್ತಾ ಇದೆ, ಕರಿಯರಲ್ಲಿ ಫೇಲ್ಯೂರ್ಸ್ ಆಗ್ತಿದೆ, ಯಾರಿಗೆಲ್ಲ ಎಸ್ಪೆಷಲಿ ಕೆಲಸ ಬಿಸ್ನೆಸ್ ವಿಚಾರವಾಗಿ ಯಾರೆಲ್ಲ ಒಂದು ಫೇಲ್ಯೂರ್ಸನ್ನು ನೋಡ್ತಾ ಇದ್ದರೆ ದಯವಿಟ್ಟು ಈ ಒಂದು ಬ್ರೇಸ್ಲೆಟ್ನ ಉಪಯೋಗಿಸಿ. ಇದನ್ನು ಲೆಫ್ಟ್ ಹ್ಯಾಂಡ್ಗೆ ನೀವು ಹಾಕೋಬೇಕಾಗುತ್ತೆ. ಸೊ ಇದು ಯಾವ ಥರ ಯೂಸ್ ಮಾಡಬೇಕಂದ್ರೆ ಬ್ರೇಸ್ಲೆಟ್ ಸಿಕ್ಕಿದ ಮೇಲೆ ಒಂದು ಲೆಫ್ಟ್ ಹ್ಯಾಂಡ್ಗೆ ನೀವು ಧರಿಸ್ತಕ್ಕಂಥದ್ದು ಮಾಡಬೇಕು. ಪ್ರತಿ ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ಬ್ರೇಸ್ಲೆಟ್ನ ಬಿಚ್ಚಿಟ್ಟು ಈ ಥರ ಒಂದು ಸೆಲೆನೈಟ್ ಪ್ಲೇಟ್ ಸಹ ನೀವು ತೊಗೋಬೇಕಾಗುತ್ತೆ. ಇದು ಅಡಿಷ್ನಲ್ ಕಾಸ್ಟ್ ಆಗುತ್ತೆ. ಸೊ ಈ ಒಂದು ಬ್ರೇಸ್ಲೆಟ್ನ ನೀವು ಸೆಲೆನೈಟ್ ಪ್ಲೇಟ್ ಮೇಲೆ ಇಟ್ಟುಬಿಟ್ಟು ಮಲ್ಕೋಬೇಕಾಗತ್ತೆ. ಮುಂಜಾನೆ ಎದ್ಬಿಟ್ಟು ಸ್ನಾನಾದಿಗಳನ್ನು ಮುಗಿಸಿ ಮತ್ತೆ ಈ ಬ್ರೇಸ್ಲೆಟ್ನ ಹೀಗೆ ತೊಗೊಂಡು ನೀವು ಲೆಫ್ಟ್ ಹ್ಯಾಂಡ್ಗೆ ಹಾಕ್ಕೊಂಡು ನೀವು ಕೆಲಸಕ್ಕೆ ಹೋಗ್ಬೋದಾಗುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ನಿಮಗೆ ನಿಂತಿರ್ತಕ್ಕಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಸರಾಗವಾಗಿ ನಿಮಗೆ ಮುಂದೆ ಸಾಗ್ತಾ ಹೋಗುತ್ತೆ. ಯಶಸ್ಸು ಅಂತಕ್ಕಂಥದ್ದು ನಿಮ್ಮ ಕಡೆ ಬರ್ತಾ ಹೋಗುತ್ತೆ. ಓಕೆ, ಸೊ ಇದರ ಒಂದು ಮಾಹಿತಿ ಬೇಕಂದರೆ ವಾಟ್ಸಪ್ ನಂಬರ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ವಾಟ್ಸಪ್ ಮಾಡಿ ಅದರ ಬೆಲೆ ಎಷ್ಟಾಗುತ್ತೆ, ಎಷ್ಟು ದಿವಸದಲ್ಲಿ ಡೆಲಿವರಿ ಸಿಗುತ್ತೆ ಅಂತಕ್ಕಂಥ ಮಾಹಿತಿಯನ್ನು ನೀವು ಪಡ್ಕೋಬೋದಾಗಿದೆ. ಸೊ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಮತ್ತೊಮ್ಮೆ ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿ ತನಕ ಎಲ್ಲರಿಗೂ ನಮಸ್ತೆ. ಹರೇ ಕೃಷ್ಣ.